ಖಾತ್ರಿ ಯೋಜನೆ ಅಡಿಯಲ್ಲಿ ನಾವು ಗ್ರಾಮ ಪಂಚಾಯಿತಿಗಳಲ್ಲಿ ನಾಲಾ ಹೂಳೆತ್ತುವ ಕಾಮಗಾರಿಗಳು, ಕೆರೆ ಹೂಳೆತ್ತುವ ಕಾಮಗಾರಿಗಳು, ಕೃಷಿ ಹೊಂಡಗಳ ನಿರ್ಮಾಣ, ಅದೇ ರೀತಿಯಾಗಿ ಚೆಕ್ ಡ್ಯಾಮ್ ಹೂಳೆತ್ತುವ ಕಾಮಗಾರಿಗಳು, ಬದು ನಿರ್ಮಾಣಗಳಂಥ ಕಾಮಗಾರಿಗಳನ್ನು ನಾವು ಕೂಲಿಕಾರರಿಗೆ ನೀಡಲು ನಾವು ಪ್ರಿಫರ್ ಮಾಡ್ತಾ ಇದ್ದು. ಇಟಗಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಿಂದಿನ ವರ್ಷದಿಂದ ನಾವು ಜಲನಯನ ಆಧಾರದ ಮೇಲೆ ಏನು ದಿಬ್ಬದಿಂದ ತಗ್ಗಿನ ಕಡೆಗೆ ನಾವು ಕಾಮಗಾರಿಗಳನ್ನ ಅಂದ್ರೆ ಬದು ನಿರ್ಮಾಣ ಕಾಮಗಾರಿಗಳನ್ನು ಮತ್ತು ಕೃಷಿ ಹೊಂಡ ಕಾಮಗಾರಿಗಳನ್ನ ತೆಗೆದುಕೊಳ್ತಾ ಇದ್ದು. ಬದು ನಿರ್ಮಾಣ ಕಾಮಗಾರಿಗಳನ್ನು ಅದರಲ್ಲಿ ನಾವು ಯಾವ ರೀತಿ ಮಾಡ್ತಾಯಿದ್ವಿ ಅಂದರೆ ಸುಮಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಟೋಟಲ್ಲು 8 ಜಲನಯನ ಪ್ರದೇಶಗಳನ್ನಾಗಿ ನಾವು ವಿಂಗಡಣೆ ಮಾಡಿದ್ದು. ಒಂದು ಮೂಲ ಲೇಯರ್ ಏನು ಕೊಚ್ಚಿ ಹೋಯ್ತಂದ್ರೆ ನಮಗೆ ವಾಪಸ್ ಅದನ್ನು ನಿರ್ಮಾಣ ಮಾಡಲಿಕ್ಕೆ ಸುಮಾರು ವರ್ಷಗಳು ಬೇಕಾಗುತ್ತೆ. ಅಂಥದ್ದು ತಡೆಗಟ್ಟಿದಂಗೆ ಈ ಕಾಮಗಾರಿಯಿಂದ ನಮಗೆ ಫಲ ದೊರೆತಿದೆ ಅಂತ ಹೇಳ್ಬೋದು. ಸುಮಾರು 1000 ಎಕರೆ ಜಮೀನಿಗೆ ನಾವು ಬದು ನಿರ್ಮಾಣಗಳನ್ನ ಮಾಡಿಕೊಂಡಾಗ 230 ಕೋಟಿಯಷ್ಟು ಲೀಟರ್ ನೀರನ್ನು ನಾವು ಈಗಾಗಲೇ ಹಿಂದಿನ ವರ್ಷದಲ್ಲಿ ಸಂಗ್ರಹ ಆಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಹೊಲಕ್ಕೆ ಒಂದು 10 ಬಸ್ ಟೈಪ್ನಲ್ಲಿ ಕೂಡ ನಾವು ಬದು ನಿರ್ಮಾಣ ಆಗುತ್ತೆ. ಮುಂದಿನ ಸುಮಾರು ವರ್ಷಗಳವರೆಗೆ ರೈತರ ಹೊಲದಲ್ಲಿ ಬೆಳೆಗಳನ್ನ ಬೆಳೀಲಿಕ್ಕೆ ಉತ್ತಮವಾದ ಫಲವತ್ತತೆ ಮಣ್ಣು ಉಳಿಲಿಕ್ಕೆ ಒಂದು ಬದು ನಿರ್ಮಾಣ ಒಂದು ದೊಡ್ಡ ಸಾಧನ ಆಗೈತೆ ಅಂತಂದು. ಜಲನಯನ ಮಾದರಿಯಲ್ಲಿ ನಾವು ನೀರನ್ನು ತಡೆದು ನಿಲ್ಲಿಸಿ ಹಿಂಗಿಸಿ ಉತ್ತಮವಾದಂಥ ಒಂದು ಬದು ನಿರ್ಮಾಣ ಕಾಮಗಾರಿಗಳನ್ನ ಪಂಚಾಯತ್ ವ್ಯಾಪ್ತಿಯಲ್ಲಿ ತೆಗೆದುಕೊಂಡಿದ್ದು ಒಂದು ಶ್ಲಾಘನೀಯ ಕಾರ್ಯ ಆಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 340 ಕೊಡ್ತಿದ್ರಿ, ಈ ವರ್ಷ 370 ಮಾಡಿರಿ. ಅದರಿಂದ ಮತ್ತಿಷ್ಟು ಖುಷಿ ಪಟ್ಟಿವ್ರಿ. ಮಳೆ ಬೆಳೆ ಆಗಿದ್ರಿಂದ ಖುಷಿ ಪಟ್ಟಿವ್ರಿ. ಹಿಂಗೆ ನಮ್ಮ ಮುಂದೆ ಕೆಲಸ ಹೆಚ್ಚಾಗಿ ಕೊಟ್ಕೊಂತ ಹೋಗ್ರಿ ಅಂತ ಉದ್ಯೋಗ ಖಾತ್ರಿಗೆ ಧನ್ಯವಾದ. ನನ್ನ ಹೆಸರು ಲಕ್ಷ್ಮಣ ಕೆರಾಳಿ. ನಾವು ಗ್ರಾಮ ಪಂಚಾಯತಿ ಟಿಯಿಂದ ಉದ್ಯೋಗ ಖಾತ್ರಿ ಯೋಜನೆ ಈ ಕೆಲಸಕ್ಕೆ ಬಂದೀವಿ. 370 ರೂಪಾಯಿ ಪಗಾರ ಕೊಡ್ತಾರೆ. ಈಗ ನಾವು ಗಂಡ ಹೆಂಡತಿ ಬರ್ತೀವಿ, 740 ರೂಪಾಯಿ ಆಗುತ್ತೆ. ನಮ್ಮ ಮಕ್ಕಳ ಜೀವನ ಉಪಕಾರಕ್ಕೆ ಇದಾಗುತ್ತೆ. ಉದ್ಯೋಗ ಖಾತ್ರಿ ನಮ್ಮ ಜೀವನಕ್ಕೆ ಭದ್ರತೆ ಖಾತ್ರಿ. ಕುಕನೂರು ತಾಲೂಕಿನ ಮಹಾತ್ಮ ಗಾಂಧೀಜಿ ನರೇಗಾ ಯೋಜನೆಯಲ್ಲಿ ಇವತ್ತು ನಾವು ರಿಚ್ ಟು ವ್ಯಾಲ್ಯೂ ಕಾನ್ಸೆಪ್ಟ್ ದಿಬ್ಬದಿಂದ ಕೆಳಗಡೆ ಮಾಡುವಂಥ ಒಂದು ಇದರಲ್ಲಿ ನಾವು ಸುಮಾರು ನೀರು ಸಂರಕ್ಷಣೆ, ಜಲ ಸಂರಕ್ಷಣೆ ಮಾಡುವುದು ನಮ್ಮ ಮುಖ್ಯ ಉದ್ದೇಶ ಆಗಿರುತ್ತದೆ. ಇದರಲ್ಲಿ ನಾವು ಸುಮಾರು 15 ಪಂಚಾಯತಿಯಲ್ಲಿ ಇವತ್ತು ಇಟಗಿಯಲ್ಲಿ ನಾವು ಮಾಡೆಲ್ ಆಗಿ ತೊಗೊಂಡಿದ್ದೀವಿ. ಇಲ್ಲಿ ಸುಮಾರು 1 ಕೋಟಿ ರೂಪಾಯಿಯಷ್ಟು ನಾವು ಬದು ನಿರ್ಮಾಣವನ್ನು ತಗೊಂಡಿದ್ದೀವಿ. ಇಲ್ಲಿ ಸುಮಾರು 230 ಕೋಟಿಯಷ್ಟು ಲೀಟರ್ನ ನೀರನ್ನು ನಾವು ಸಂಗ್ರಹಣೆ ಮಾಡುವಷ್ಟು ಈ ಕಾಮಗಾರಿಗಳನ್ನು ಇಟ್ಟುಕೊಂಡು ಇದನ್ನು ಮಾಡೆಲ್ ಆಗಿ ನಾವು ಇವತ್ತು ಕುಕನೂರು ತಾಲೂಕು ಪಂಚಾಯತಿಯಲ್ಲಿ ತೋರಿಸಿದ್ವಿ. ಇದೇ ಥರ ಉಳಿದ ಎಲ್ಲ ಗ್ರಾಮ ಪಂಚಾಯತಿಯಲ್ಲಿ ಈ ಥರ ಕೆಲಸವನ್ನು ನಾವು ತಗೊಂಡು ಹೋಗ್ತಾ ಇದ್ದೀವಿ. ನಮಸ್ಕಾರ.